ಸೊ ಈ ವಿಚಾರದಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಅವರನ್ನ ಕೇಳಿದ್ರೆ ಅವ್ರು ಹೇಳುವಂಥದ್ದೇ ಬೇರೆ, ಅವರ ಸಬೂಬುಗಳ ಬೇರೆ ಇರುತ್ತೆ. ನನಗೆ ಆ ರೀತಿ ಆಗಾಯಿತು, ಈ ರೀತಿ ಆಗಾಯಿತು ಅಂತೇಳಿ. ಬಟ್ ಅವರಿಬ್ಬರು ಕೂಡ ಬಯಸ್ತಾ ಇದ್ದಿದ್ದೆ ಅದನ್ನೇ, ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು. ನಾನು ಈಗ ಫ್ರೀ ಬರ್ಡ್, ಉಚ್ಚಾಟನೆಯಿಂದ ನನಗೆ ಬೇಸರ ಇಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ. ಉಚ್ಚಾಟನೆ ಮಾಡಿದ್ದು ಖುಷಿ ಇದೆ ಅಂತ ಸೋಮಶೇಖರ್ ಅವರು ಹೇಳಿದ್ದಾರೆ. ಬಿಜೆಪಿಯಲ್ಲಿ ನನ್ನ ಪರ ಮಾತನಾಡೋಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಅಂತ, ಮುಂದಿನ ನಡೆಯ ಬಗ್ಗೆ ಈಗ ಯೋಚನೆ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಆ ಯೋಚನೆ ಮಾಡಿಕೊಂಡೇ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಳ್ತಾ ಇದ್ದಿದ್ದು ಶಾಸಕ ಎಸ್ ಟಿ ಸೋಮಶೇಖರ್ ಅವರು. ಸೊ ಏನ್ ಮಾತನಾಡಿದ್ದಾರೆ ನೋಡಿ ಫಸ್ಟ್. ಬಿಜೆಪಿಯಿಂದ ಶಾಸಕರಾದ ಯಶವಂತಪುರ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರನ್ನು ಹಾಗೆ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಸ್ವತಃ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರಿದ್ದಾರೆ, ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್ ಏನು ಹೇಳ್ತೀರಿ ಸರ್, ಮೊದಲನೇ ರಿಯಾಕ್ಷನ್ ನಿಮ್ಮದು? ಸ್ವಾಗತ ಮಾಡ್ತೇನೆ. ಅವರೇನು ಡಿಸಿಷನ್ ಮಾಡಿದ್ದಾರೆ ಬಿ ಜೆ ಪಿ ಹೈಕಮಾಂಡ್, ಅದನ್ನ ಸ್ವಾಗತ ಮಾಡ್ತೇನೆ. ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಏಕೆಂದರೆ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೂಡ ನಾನು 3 ವರ್ಷ ಸ್ಪಂದನೆ ಮಾಡಿದ್ದೇನೆ. ಒಂದೇ ಒಂದು ಸಣ್ಣ ಕಂಪ್ಲೇಂಟು ಕೂಡ ಥ್ರೂಟ್ ಸ್ಟೇಟ್ ಮಂತ್ರಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಎಲ್ಲೂ ಕೂಡ ಒಂದು ಕೆಟ್ಟ ಹೆಸರನ್ನು ಕೂಡ ತೆಗೆದುಕೊಂಡಿಲ್ಲ. ಪಕ್ಷದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅನ್ಯಾಯ ಮಾಡ್ತಿದ್ದಾರೆ ಮೂಲ ಬಿ ಜೆ ಪಿಯವರು ಅಂತ ಒಂದು ಅಲಿಗೇಷನ್ ಕೂಡ ಮಾಡಿದ್ದೆ. ಸನ್ಮಾನ್ಯ ಯಡಿಯೂರಪ್ಪನವರು ಈ ನಾರ್ತ್ ಪಾರ್ಲಿಮೆಂಟ್ದು ಸಂದರ್ಭ ಬಂದಂಥ ಸಂದರ್ಭದಲ್ಲೂ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಯಡಿಯೂರಪ್ಪನವ್ರ ಎದುರುಗಡೆನೂ ಕೂಡ ನಾನು ಸಾರ್ವಜನಿಕವಾಗಿ ಇದನ್ನು ಪ್ರಸ್ತಾಪ ಕೂಡ ಮಾಡಿದ್ದೆ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಅವರು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಇನ್ನಿತರ ಸಚಿವರನ್ನ ನಾನು ಕ್ಷೇತ್ರದ ಶಾಸಕ ಡೆವಲಪ್ಮೆಂಟ್ ವಿಚಾರದಲ್ಲಿ ಭೇಟಿ ಮಾಡಿ ಏನು ಕ್ಷೇತ್ರಕ್ಕೆ ಆಗಬೇಕಾದಂಥ ಕೇಳ್ತಕ್ಕಂಥ ಸಂದರ್ಭ ಅನೇಕ ಸಾರಿ ಬಂದಿತ್ತು. ಅವ್ರನ್ನ ಭೇಟಿ ಮಾಡಿದ್ದೆ. ಅದಕ್ಕೆ ಅವರು ಪಕ್ಷಕ್ಕೆ ಮುಜುಗರ ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ತಾರೆ. ಬಟ್ ಅಸೆಂಬ್ಲಿಲೂ ಕೂಡ ನಾನು ಪದೇ ಪದೇ ಹೇಳ್ತಿದ್ದೆ, ಬಾಯ್ಕಾಟ್ ಮಾಡಬೇಡಿ. ಏನಿದೆ ಅಸೆಂಬ್ಲಿ ಮಾಡ್ತಕ್ಕಂಥದ್ದು, ಏನು ಕುಂದುಕೊರತೆ ಇದೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿ. ಬೇಕಾದಷ್ಟು ಸಾರಿ ಸಣ್ಣ ಸಣ್ಣ ವಿಷಯಕ್ಕೆ ಇವರು ಬಾಯ್ಕಾಟ್ ಮಾಡ್ತಕ್ಕಂಥದ್ದು ಅದ್ಯಾವುದು ಕೂಡ ನನಗೆ ಸರಿ ಬರಲಿಲ್ಲ. ನಾನು ಬಾಯ್ಕಾಟನ್ನು ಕೂಡ ವಿರೋಧ ಮಾಡ್ತಿದ್ದೆ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಸಸ್ಪೆಂಡ್ ಮಾಡ್ತಕ್ಕಂಥದ್ದನ್ನು ಇವತ್ತು 6 ವರ್ಷ ಉಚ್ಚಾಟನೆ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ನಾನು ಸ್ವಾಗತ ಕೂಡ ಮಾಡ್ತೇನೆ. ಸರ್, ನಿಮ್ಗೆ ಹಾಗಾದರೆ ಅಸಮಾಧಾನಕ್ಕಿಂತ ಖುಷಿ ಇದೆ ಬಿ ಜೆ ಪಿಯಿಂದ ಹೊರಗಡೆ ಬಂದಿದ್ದು, ಉಚ್ಚಾಟನೆ ಮಾಡಿದ್ದು? ಇಲ್ಲ, ಅಸಮಾಧಾನ 1% ಕೂಡ ನನಗೆ ಇಲ್ಲ. 100% ನನಗೆ ಕೂಡ ಸಂತೋಷ ಇದೆ. ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಬಂದಂಥ ಸಮಯದಲ್ಲೂ ಕೂಡ ಥ್ರೂಟ್ ರಾಜ್ಯ ಸುತ್ತಾಡಿದ್ದೇನೆ. ಒಂದೇ ಒಂದು ಸಣ್ಣ ಅಲಿಗೇಷನ್ ಕೂಡ ಇಲ್ಲ. ಬಟ್ ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ, ಸ್ವಾಗತ ಮಾಡ್ತೇನೆ. ಯಾರ ಮೇಲೂ ಕೂಡ ನಾನು ಅಲಿಗೇಷನ್ನ ಮಾಡ್ತೀನಿ. ಅಶಿಸ್ತು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಸತತವಾಗಿ ಮಾಡ್ತಾ ಬಂದರು, ಎಚ್ಚರಿಕೆಗಳನ್ನು ಕೊಟ್ಟರು, ನೋಟಿಸ್ ಕೊಟ್ಟರು ಕೂಡ ಮಾಡ್ತಾ ಬಂದರು. ಅದರಿಂದಾಗಿ ನಾವು ಈ ಸಲ ನಾವು ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು, ಉಚ್ಚಾಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತಾರೆ. ಈಗ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗ್ಬೋದು ಅಥವಾ ಬೇರೆ ಬೇರೆ ಮುಖಂಡರು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಸರ್, ಖುಷಿ ಪಟ್ಟಿದ್ದಾರೆ ನಿಮ್ಮ ಉಚ್ಚಾಟನೆ. ಈಗ ಹೈಕಮಾಂಡ್ ಆದೇಶವನ್ನು ಧಿಕ್ಕರಿಸ್ತಕ್ಕಂಥದ್ದು ಯಾವ ಪಕ್ಷಕ್ಕೂ ಇಲ್ಲ. ಈಗ ಯತ್ನಾಳು ಉಚ್ಚಾಟನೆ ಮಾಡಿದ್ದಾರೆ. 50% ಇಂಡೈರೆಕ್ಟಾಗೆ ಮಾಡೋದು ಸರಿ ಇಲ್ಲ ಅಂತಕ್ಕಂಥದ್ದು ಹೇಳೋದನ್ನು ನಾವು ನೋಡಿದ್ದೇವೆ.